ವೆಲ್ಕಮ್ ಬ್ಯಾಕ್. ಕರದಂಟುನಾಡು ಗೋಕಾಕ್ದಲ್ಲಿ ಗ್ರಾಮ ದೇವತೆ ಲಕ್ಷ್ಮೀ ದೇವಿ ಜಾತ್ರೆ ವೈಭವ ಕಳೆಗಟ್ಟಿತ್ತು. ಲಕ್ಷಾಂತರ ಭಕ್ತರು ಭಂಡಾರವನ್ನ ಎರಚಿ ದೇವಿ ಕೃಪೆಗೆ ಪಾತ್ರರಾದರು. ಬರೋಬ್ಬರಿ 10 ವರ್ಷಗಳ ಬಳಿಕ ನಡೆದ ರಥೋತ್ಸವದಲ್ಲಿ 10 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ದರು. ಭಂಡಾರದಲ್ಲಿ ಮಿಂದೆದ್ದ ಭಕ್ತಗಣದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಈ ರಿಪೋರ್ಟ್ ನೋಡಿ. ಗ್ರಾಮ ದೇವತೆಯರ ಭಂಡಾರ ಜಾತ್ರೆ ವೈಭವ. ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಮೂಹ. ಎಲ್ಲಿ ನೋಡಿದರೂ ಜನಸಾಗರ. ಕಣ್ಮನೆ ಸೆಳೆವ ಅದ್ದೂರಿ ಜೋಡು ರಥೋತ್ಸವ. ಮುಗಿಲೆತ್ತರಕ್ಕೆ ಚಿಮ್ಮಿದ ಭಕ್ತಿಯ ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಮೂಹ. ಇದು ಬೆಳಗಾವಿ ಜಿಲ್ಲೆಯ ಕರದಂಟು ಖ್ಯಾತಿಯ ಗೋಕಾಕ್ನ ಮಹಾಲಕ್ಷ್ಮೀ ದೇವಿ ಜಾತ್ರಾ ಸಂಭ್ರಮ. ಕಳೆದ 10 ವರ್ಷಗಳ ಬಳಿಕ ನಡೆದ ಅದ್ದೂರಿ ಜಾತ್ರೆಯಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿದ್ರು. ದೇವಿಗೆ ಭಂಡಾರ ಎರಚಿ ಕುಣಿದು ಕುಪ್ಪಳಿಸಿದ್ರು. ಗೋಕಾಕ್ ಗ್ರಾಮದೇವಿ ಜಾತ್ರೆ ಹಲವು ವಿಶೇಷತೆ ಹೊಂದಿದೆ. ಇಲ್ಲಿ ಪ್ರತಿ ವರ್ಷವೂ ಲಕ್ಷ್ಮೀ ದೇವಿ ಜಾತ್ರೆ ನಡೆಯಲ್ಲ, ಬದಲಿಗೆ 5 ವರ್ಷಕ್ಕೊಮ್ಮೆ ಸಂಭ್ರಮ ಕಳೆಗಟ್ಟುತ್ತೆ. ಆದ್ರೆ ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ 10 ವರ್ಷಗಳ ಬಳಿಕ ಜಾತ್ರೆ ನಡೆಯಿತು. ಡ್ರೋನ್ ಕ್ಯಾಮೆರಾದಲ್ಲಿ ದೇವಿ ಜಾತ್ರಾ ವೈಭವ ಕಣ್ಮನ ಸೆಳೆಯಿತು. ಎತ್ತ ಕಣ್ಣು ಹಾಯಿಸಿದ್ರೂ ಸಹಸ್ರಾರು ಭಕ್ತ ಸಮೂಹವೇ ಕಂಡುಬಂತು. ಅದ್ದೂರಿ ರಥೋತ್ಸವದಲ್ಲಿ 10 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ರು. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ಕರದಂಟುನಾಡು ಗೋಕಾಕ್ದಲ್ಲಿ ಗ್ರಾಮ ದೇವತೆ ಲಕ್ಷ್ಮೀ ದೇವಿ ಜಾತ್ರೆ ವೈಭವ ಕಳೆಗಟ್ಟಿತ್ತು. ಲಕ್ಷಾಂತರ ಭಕ್ತರು ಭಂಡಾರವನ್ನ ಎರಚಿ ದೇವಿ ಕೃಪೆಗೆ ಪಾತ್ರರಾದರು. ಬರೋಬ್ಬರಿ 10 ವರ್ಷಗಳ ಬಳಿಕ ನಡೆದ ರಥೋತ್ಸವದಲ್ಲಿ 10 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ದರು. ಭಂಡಾರದಲ್ಲಿ ಮಿಂದೆದ್ದ ಭಕ್ತಗಣದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಈ ರಿಪೋರ್ಟ್ ನೋಡಿ. ಗ್ರಾಮ ದೇವತೆಯರ ಭಂಡಾರ ಜಾತ್ರೆ ವೈಭವ. ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಮೂಹ. ಎಲ್ಲಿ ನೋಡಿದರೂ ಜನಸಾಗರ. ಕಣ್ಮನೆ ಸೆಳೆವ ಅದ್ದೂರಿ ಜೋಡು ರಥೋತ್ಸವ. ಮುಗಿಲೆತ್ತರಕ್ಕೆ ಚಿಮ್ಮಿದ ಭಕ್ತಿಯ ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಮೂಹ. ಇದು ಬೆಳಗಾವಿ ಜಿಲ್ಲೆಯ ಕರದಂಟು ಖ್ಯಾತಿಯ ಗೋಕಾಕ್ನ ಮಹಾಲಕ್ಷ್ಮೀ ದೇವಿ ಜಾತ್ರಾ ಸಂಭ್ರಮ. ಕಳೆದ 10 ವರ್ಷಗಳ ಬಳಿಕ ನಡೆದ ಅದ್ದೂರಿ ಜಾತ್ರೆಯಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿದ್ರು. ದೇವಿಗೆ ಭಂಡಾರ ಎರಚಿ ಕುಣಿದು ಕುಪ್ಪಳಿಸಿದ್ರು. ಗೋಕಾಕ್ ಗ್ರಾಮದೇವಿ ಜಾತ್ರೆ ಹಲವು ವಿಶೇಷತೆ ಹೊಂದಿದೆ. ಇಲ್ಲಿ ಪ್ರತಿ ವರ್ಷವೂ ಲಕ್ಷ್ಮೀ ದೇವಿ ಜಾತ್ರೆ ನಡೆಯಲ್ಲ, ಬದಲಿಗೆ 5 ವರ್ಷಕ್ಕೊಮ್ಮೆ ಸಂಭ್ರಮ ಕಳೆಗಟ್ಟುತ್ತೆ. ಆದ್ರೆ ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ 10 ವರ್ಷಗಳ ಬಳಿಕ ಜಾತ್ರೆ ನಡೆಯಿತು. ಡ್ರೋನ್ ಕ್ಯಾಮೆರಾದಲ್ಲಿ ದೇವಿ ಜಾತ್ರಾ ವೈಭವ ಕಣ್ಮನ ಸೆಳೆಯಿತು. ಎತ್ತ ಕಣ್ಣು ಹಾಯಿಸಿದ್ರೂ ಸಹಸ್ರಾರು ಭಕ್ತ ಸಮೂಹವೇ ಕಂಡುಬಂತು. ಅದ್ದೂರಿ ರಥೋತ್ಸವದಲ್ಲಿ 10 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ರು. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ಕರದಂಟುನಾಡು ಗೋಕಾಕ್ದಲ್ಲಿ ಗ್ರಾಮ ದೇವತೆ ಲಕ್ಷ್ಮೀ ದೇವಿ ಜಾತ್ರೆ ವೈಭವ ಕಳೆಗಟ್ಟಿತ್ತು. ಲಕ್ಷಾಂತರ ಭಕ್ತರು ಭಂಡಾರವನ್ನ ಎರಚಿ ದೇವಿ ಕೃಪೆಗೆ ಪಾತ್ರರಾದರು. ಬರೋಬ್ಬರಿ 10 ವರ್ಷಗಳ ಬಳಿಕ ನಡೆದ ರಥೋತ್ಸವದಲ್ಲಿ 10 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ದರು. ಭಂಡಾರದಲ್ಲಿ ಮಿಂದೆದ್ದ ಭಕ್ತಗಣದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಈ ರಿಪೋರ್ಟ್ ನೋಡಿ. ಗ್ರಾಮ ದೇವತೆಯರ ಭಂಡಾರ ಜಾತ್ರೆ ವೈಭವ. ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಮೂಹ. ಎಲ್ಲಿ ನೋಡಿದರೂ ಜನಸಾಗರ. ಕಣ್ಮನೆ ಸೆಳೆವ ಅದ್ದೂರಿ ಜೋಡು ರಥೋತ್ಸವ. ಮುಗಿಲೆತ್ತರಕ್ಕೆ ಚಿಮ್ಮಿದ ಭಕ್ತಿಯ ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಮೂಹ. ಇದು ಬೆಳಗಾವಿ ಜಿಲ್ಲೆಯ ಕರದಂಟು ಖ್ಯಾತಿಯ ಗೋಕಾಕ್ನ ಮಹಾಲಕ್ಷ್ಮೀ ದೇವಿ ಜಾತ್ರಾ ಸಂಭ್ರಮ. ಕಳೆದ 10 ವರ್ಷಗಳ ಬಳಿಕ ನಡೆದ ಅದ್ದೂರಿ ಜಾತ್ರೆಯಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿದ್ರು. ದೇವಿಗೆ ಭಂಡಾರ ಎರಚಿ ಕುಣಿದು ಕುಪ್ಪಳಿಸಿದ್ರು. ಗೋಕಾಕ್ ಗ್ರಾಮದೇವಿ ಜಾತ್ರೆ ಹಲವು ವಿಶೇಷತೆ ಹೊಂದಿದೆ. ಇಲ್ಲಿ ಪ್ರತಿ ವರ್ಷವೂ ಲಕ್ಷ್ಮೀ ದೇವಿ ಜಾತ್ರೆ ನಡೆಯಲ್ಲ, ಬದಲಿಗೆ 5 ವರ್ಷಕ್ಕೊಮ್ಮೆ ಸಂಭ್ರಮ ಕಳೆಗಟ್ಟುತ್ತೆ. ಆದ್ರೆ ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ 10 ವರ್ಷಗಳ ಬಳಿಕ ಜಾತ್ರೆ ನಡೆಯಿತು. ಡ್ರೋನ್
ಕ್ಯಾಮರಾದಲ್ಲಿ ದೇವಿ ಜಾತ್ರಾ ವೈಭವ ಕಣ್ಮನ ಸೆಳೆಯಿತು. ಎತ್ತ ಕಣ್ಣು ಹಾಯಿಸಿದ್ರೂ ಸಹಸ್ರಾರು ಭಕ್ತ ಸಮೂಹವೇ ಕಂಡುಬಂತು. ಅದ್ದೂರಿ ರಥೋತ್ಸವದಲ್ಲಿ 10 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ರು. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ಕರದಂಟು ನಾಡು ಗೋಕಾಕ್ದಲ್ಲಿ ಗ್ರಾಮ ದೇವತೆ ಲಕ್ಷ್ಮೀ ದೇವಿ ಜಾತ್ರೆ ವೈಭವ ಕಳೆಗಟ್ಟಿತ್ತು. ಲಕ್ಷಾಂತರ ಭಕ್ತರು ಭಂಡಾರವನ್ನ ಎರಚಿ ದೇವಿ ಕೃಪೆಗೆ ಪಾತ್ರರಾದರು. ಬರೋಬ್ಬರಿ 10 ವರ್ಷಗಳ ಬಳಿಕ ನಡೆದ ರಥೋತ್ಸವದಲ್ಲಿ 10 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ದರು. ಭಂಡಾರದಲ್ಲಿ ಮಿಂದೆದ್ದ ಭಕ್ತಗಣದ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಈ ರಿಪೋರ್ಟ್. ಗ್ರಾಮ ದೇವತೆಯರ ಭಂಡಾರ ಜಾತ್ರೆ ವೈಭವ. ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಮೂಹ. ಎಲ್ಲಿ ನೋಡಿದರೂ ಜನಸಾಗರ. ಕಣ್ಮನೆ ಸೆಳೆವ ಅದ್ದೂರಿ ಜೋಡು ರಥೋತ್ಸವ. ಮುಗಿಲೆತ್ತರಕ್ಕೆ ಚಿಮ್ಮಿದ ಭಕ್ತಿಯ ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಮೂಹ. ಇದು ಬೆಳಗಾವಿ ಜಿಲ್ಲೆಯ ಕರದಂಟು ಖ್ಯಾತಿಯ ಗೋಕಾಕ್ನ ಮಹಾಲಕ್ಷ್ಮೀ ದೇವಿ ಜಾತ್ರಾ ಸಂಭ್ರಮ. ಕಳೆದ 10 ವರ್ಷಗಳ ಬಳಿಕ ನಡೆದ ಅದ್ದೂರಿ ಜಾತ್ರೆಯಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿದ್ರು. ದೇವಿಗೆ ಭಂಡಾರ ಎರಚಿ ಕುಣಿದು ಕುಪ್ಪಳಿಸಿದ್ರು. ಗೋಕಾಕ್ ಗ್ರಾಮ ದೇವಿ ಜಾತ್ರೆ ಹಲವು ವಿಶೇಷತೆ ಹೊಂದಿದೆ. ಇಲ್ಲಿ ಪ್ರತಿ ವರ್ಷವೂ ಲಕ್ಷ್ಮೀ ದೇವಿ ಜಾತ್ರೆ ನಡೆಯಲ್ಲ, ಬದಲಿಗೆ 5 ವರ್ಷಕ್ಕೊಮ್ಮೆ ಸಂಭ್ರಮ ಕಳೆಗಟ್ಟುತ್ತೆ. ಆದ್ರೆ ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ 10 ವರ್ಷಗಳ ಬಳಿಕ ಜಾತ್ರೆ ನಡೆಯಿತು. ಡ್ರೋನ್ ಕ್ಯಾಮರಾದಲ್ಲಿ ದೇವಿ ಜಾತ್ರಾ ವೈಭವ ಕಣ್ಮನ ಸೆಳೆಯಿತು. ಎತ್ತ ಕಣ್ಣು ಹಾಯಿಸಿದ್ರೂ ಸಹಸ್ರಾರು ಭಕ್ತ ಸಮೂಹವೇ ಕಂಡುಬಂತು. ಅದ್ದೂರಿ ರಥೋತ್ಸವದಲ್ಲಿ 10 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ರು. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ಕರದಂಟು ನಾಡು ಗೋಕಾಕ್ದಲ್ಲಿ ಗ್ರಾಮ ದೇವತೆ ಲಕ್ಷ್ಮೀ ದೇವಿ ಜಾತ್ರೆ ವೈಭವ ಕಳೆಗಟ್ಟಿತ್ತು. ಲಕ್ಷಾಂತರ ಭಕ್ತರು ಭಂಡಾರವನ್ನ ಎರಚಿ ದೇವಿ ಕೃಪೆಗೆ ಪಾತ್ರರಾದರು. ಬರೋಬ್ಬರಿ 10 ವರ್ಷಗಳ ಬಳಿಕ ನಡೆದ ರಥೋತ್ಸವದಲ್ಲಿ 10 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ದರು. ಭಂಡಾರದಲ್ಲಿ ಮಿಂದೆದ್ದ ಭಕ್ತಗಣದ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಈ ರಿಪೋರ್ಟ್. ಗ್ರಾಮ ದೇವತೆಯರ ಭಂಡಾರ ಜಾತ್ರೆ ವೈಭವ. ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಮೂಹ. ಎಲ್ಲಿ ನೋಡಿದರೂ ಜನಸಾಗರ. ಕಣ್ಮನೆ ಸೆಳೆವ ಅದ್ದೂರಿ ಜೋಡು ರಥೋತ್ಸವ. ಮುಗಿಲೆತ್ತರಕ್ಕೆ ಚಿಮ್ಮಿದ ಭಕ್ತಿಯ ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಮೂಹ. ಇದು ಬೆಳಗಾವಿ ಜಿಲ್ಲೆಯ ಕರದಂಟು ಖ್ಯಾತಿಯ ಗೋಕಾಕ್ನ ಮಹಾಲಕ್ಷ್ಮೀ ದೇವಿ ಜಾತ್ರಾ ಸಂಭ್ರಮ. ಕಳೆದ 10 ವರ್ಷಗಳ ಬಳಿಕ ನಡೆದ ಅದ್ದೂರಿ ಜಾತ್ರೆಯಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿದ್ರು. ದೇವಿಗೆ ಭಂಡಾರ ಎರಚಿ ಕುಣಿದು ಕುಪ್ಪಳಿಸಿದ್ರು. ಗೋಕಾಕ್ ಗ್ರಾಮ ದೇವಿ ಜಾತ್ರೆ ಹಲವು ವಿಶೇಷತೆ ಹೊಂದಿದೆ. ಇಲ್ಲಿ ಪ್ರತಿ ವರ್ಷವೂ ಲಕ್ಷ್ಮೀ ದೇವಿ ಜಾತ್ರೆ ನಡೆಯಲ್ಲ, ಬದಲಿಗೆ 5 ವರ್ಷಕ್ಕೊಮ್ಮೆ ಸಂಭ್ರಮ ಕಳೆಗಟ್ಟುತ್ತೆ. ಆದ್ರೆ ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ 10 ವರ್ಷಗಳ ಬಳಿಕ ಜಾತ್ರೆ ನಡೆಯಿತು. ಡ್ರೋನ್ ಕ್ಯಾಮರಾದಲ್ಲಿ ದೇವಿ ಜಾತ್ರಾ ವೈಭವ ಕಣ್ಮನ ಸೆಳೆಯಿತು. ಎತ್ತ ಕಣ್ಣು ಹಾಯಿಸಿದ್ರೂ ಸಹಸ್ರಾರು ಭಕ್ತ ಸಮೂಹವೇ ಕಂಡುಬಂತು. ಅದ್ದೂರಿ ರಥೋತ್ಸವದಲ್ಲಿ 10 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ರು. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.